ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಒಂದು ಪ್ರಿಪ್ರೇಟರಿನ ಬರೆದಿದ್ದೀರಾ, 2-3 ಪ್ರಿಪ್ರೇಟರಿಯನ್ನು ಮುಗಿಸಿದ್ದೀರಾ. ಈಗ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ರೆಡಿ ಆಗ್ತಿದ್ದೀರಾ ಅಲ್ವಾ? ರೆಡಿ ಆಗ್ತಿರೋದ್ರ ಜೊತೆಗೆ ಏನಾಗ್ತಿದೆ, ನಿಮಗೆ ಯಾವ ರೀತಿಯಾಗಿ ನಾವು ಪರೀಕ್ಷೆಯಲ್ಲಿ ಬರಿಬೇಕು ಅನ್ನುವಂಥ ಯೋಚನೆ ಇದೆ. ಅಭ್ಯಾಸ ಮಾಡಿರ್ತೀರಾ, ಓದಿರ್ತೀರಾ, ಎಲ್ಲ ಮಾಡಿರ್ತೀರಾ. ಆದರೆ ಪರೀಕ್ಷಾ ಕೊಠಡಿಗೆ ಹೋಗಿ ಪರೀಕ್ಷೆಯನ್ನು ಮುಗಿಸ್ಕೊಂಡು 3 ಗಂಟೆ ಅವಧಿಯನ್ನು ಮುಗಿಸ್ಕೊಂಡು ಬಂದಿರ್ತೀರಾ. ಆವಾಗ ನಿಮ್ಮ ಶಿಕ್ಷಕರನ್ನು ನೋಡ್ತೀರಾ. ಶಿಕ್ಷಕರನ್ನು ನೋಡಿದಾಗ ಹೇಗಾಗಿದೆಯಪ್ಪ ಎಕ್ಸಾಮು ಅಂತ ಕೇಳ್ತಾರೆ. ಆವಾಗ ನೀವೇನು ಹೇಳ್ತೀರಾ? ಇಲ್ಲ ಸರ್, ಇಲ್ಲ ಮೇಡಮ್, ನಮಗೆ ಸಮಯನೇ ಸಿಕ್ಕಿಲ್ಲ, ಈ ಕ್ವಶನ್ ಬರೀಲಿಕ್ಕಾಗಲಿಲ್ಲ, ಆ ಕ್ವಶನ್ ಬರೀಲಿಕ್ಕಾಗಿಲ್ಲ ಅಂತೇಳಿ ನೀವು ಹೇಳ್ತೀರಾ ಅಲ್ವಾ? ಯಾಕೆ ಆ ಥರ ಆಗೋದು? ಯೋಚನೆ ಮಾಡಿ ನೋಡೋಣ. ನೀವು ಸರಿಯಾದ ಸಮಯ ಪಾಲನೆಯನ್ನು ಇಟ್ಕೊಂಡಿಲ್ಲ. ಅದರ ಜೊತೆಗೆ ನೀವೇನು ಮಾಡ್ತೀರಾ? ಎಕ್ಸಾಮ್ ಹಾಲಲ್ಲಿ ಮೊದಲ 1 ಗಂಟೆ ಅವಧಿಯನ್ನು ನಿಧಾನವಾಗಿ ಬರೆಯುವಂಥದ್ದು ಮಾಡ್ತೀರಾ. ಕೆಲವೊಂದು ಸರಿ ನಿಮ್ಮ ಬರವಣಿಗೆಯು ನಿಧಾನಗತಿಯಲ್ಲಿರುತ್ತೆ. ನೀವೆಲ್ಲ ಚೆನ್ನಾಗಿ ಓದಿರ್ತೀರಾ, ಎಲ್ಲ ಮಾಡಿರ್ತೀರಾ, ಆದರೂ ನಿಮ್ಮ ಬರವಣಿಗೆಯಲ್ಲಿ ನಿಧಾನಗತಿ ಇರುತ್ತೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ನೀವು ಸರಿಯಾದ ಪ್ರಶ್ನೆಗಳಿಗೆ ಸರಿಯಾದ ಸಮಯವನ್ನು ನಿಗದಿ ಮಾಡ್ಕೊಂಡಿರಲ್ಲ. ಇದು ಪಾಪ ನಿಮಗೆ ಗೊತ್ತಿರಲ್ಲ ಅಲ್ವಾ? ಯಾವ ರೀತಿಯಾದಂಥ ಸಮಯ ಇಟ್ಕೊಂಡು ಎಷ್ಟು ಕ್ವಶನ್ ಆನ್ಸರ್ಗೆ ಹೇಗೆ ಬರಿಬೇಕು, ನಾನು ಕ್ವಶನ್ ಆನ್ಸರ್ಗೆ ಉತ್ತರವನ್ನು ಎಷ್ಟು ಸಮಯದಲ್ಲಿ ಮುಗಿಸ್ಬೇಕು ಅನ್ನುವಂಥ ನೀವು ಗೊಂದಲದಲ್ಲಿದ್ದೀರಾ. ಆದ್ದರಿಂದ ನಿಮಗೆ ಓದೋದ್ರ ಜೊತೆಗೆ ಈ ಗೊಂದಲ ನಿಮಗೆ ಬೇಡ ಅನ್ನುವಂಥ ಉದ್ದೇಶದಿಂದ ನೀವು ಪ್ರಥಮ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿರ್ಬೋದು, ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿರ್ಬೋದು, ಯಾವ ರೀತಿಯಾಗಿ ನಿಮಗೆ ಕೊಟ್ಟಂತಹ ಸಮಯದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರಿಬೇಕು, ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಸಮಯ ಇರಬೇಕು ನಿಗದಿಪಡಿಸಿ ನಾನು ಇಲ್ಲಿ ನಿಮಗೆ ಈ ತರಗತಿಯಲ್ಲಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಇದರ ಪ್ರಯೋಜನವನ್ನು ನೀವು ಪಡ್ಕೋಬಹುದು. ಹೇಗೆ? ಪರೀಕ್ಷೆಯ ದಿನ ಹೋಗಿ ಪ್ರಯೋಜನ ಪಡ್ಕೊಳ್ಳೋದಲ್ಲ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ನಿಮಗೆ ಈಗ ಸಮಯ ಇದೆಯಲ್ವಾ, ಓದುವಂಥ ಸಮಯ ಇದೆಯಲ್ವಾ, ಆ ಸಮಯದಲ್ಲಿ ನೀವು ಏನು ಮಾಡಬೇಕು? ಈಗ ಮನೇಲಿ ಕುತ್ಕೊಂಡು ಓದ್ತಾ ಇದ್ದೀರಾ ನೀವು, ಆಗ 3 ಗಂಟೆ ಅವಧಿಯ ಒಂದು ಪ್ರಥಮ ಭಾಷಾ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡಿರಬೇಕು. ಅಥವಾ ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಾದರೆ ನೀವು ತೃತೀಯ ಭಾಷಾ ಕನ್ನಡದ ಪ್ರಶ್ನೆ ಪತ್ರಿಕೆಯೊಂದನ್ನು ಇಟ್ಕೊಂಡಿರ್ತೀರಾ. ಆವಾಗ ಒಂದು ಸಮಯವನ್ನು ನಿಗದಿ ಮಾಡಿ ಇಟ್ಕೊಂಡು ಆ 15 ನಿಮಿಷದ ಕಾಲಾವಧಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದುವಂಥದ್ದು. ಹಾಗೆ ನಾನು ಹೇಳಿರುವಂತಹ ಕೋಷ್ಟಕವನ್ನು ನೋಡಿ ಎಷ್ಟೆಷ್ಟು ನಿಮಿಷಕ್ಕೆ ಎಷ್ಟೆಷ್ಟು ಕ್ವಶನ್ಗಳನ್ನು ಬರೀಬಹುದು ಅನ್ನುವಂಥದ್ದಕ್ಕೆ ನೀವು ಒಂದು 4-5 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರತಿದಿನ ಅನ್ನೋದಲ್ಲ, 2 ದಿವಸ ಬಿಟ್ಟು, ಈಗ ಸ್ವಲ್ಪ ಸಮಯ ಇದೆ ಅಲ್ವಾ, ಆ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಿಮಗೆ ಆ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮೈಂಡಲ್ಲಿ ಅದು ಸೆಟ್ ಆಗಿರುತ್ತೆ. ನಾನು ಇಷ್ಟು ಸಮಯದಲ್ಲಿ ಇಷ್ಟನ್ನು ಮುಗಿಸ್ಬೇಕು ಅನ್ನುವಂಥದ್ದು. ನಾನು ವಿಡಿಯೋದಲ್ಲಿ ಹೇಳಿರೋದನ್ನು ಪರೀಕ್ಷೆ ದಿನ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಿ, ಈಗ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಇವತ್ತು ನಿಮಗೆ ತರಗತಿಯಲ್ಲಿ ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆಯೇ ಇದರ ಪ್ರಯೋಜನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲನ್ನು ನೋಡ್ತಾ ಇರುವಂಥವರಾದರೆ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೂ ಒಂದು ಲೈಕನ್ನು ಕೊಡಿ. ಏನು ಮಾಡೋಣ ಇವಾಗ? ನಮ್ಮ ಚಿತ್ತ ಎಲ್ಲಿ? ಪರೀಕ್ಷಾ ಬರವಣಿಗೆಯ ಸಮಯದತ್ತ ಹೋಗೋಣವಾ? ಸರಿ. ಎಸ್ಎಸ್ಎಲ್ಸಿ ಪರೀಕ್ಷಾ ವಿದ್ಯಾರ್ಥಿಗಳಿಗಾಗಿ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಲು ತೆಗೆದುಕೊಳ್ಳಬೇಕಾದ ಸಮಯ. ಈಗಲೇ ಹೇಳಿದಾಗೆ ನಾವಿಲ್ಲಿ ಪ್ರಥಮ ಭಾಷಾ ಕನ್ನಡ ಮತ್ತು ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಾವು ಸಮಯವನ್ನು ಒಂದೊಂದು ಪ್ರಶ್ನೆಗಳಿಗೂ ನಿಗದಿಪಡಿಸಿದ್ದೀವಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಟ್ಟು ಅಂಕಗಳೆಷ್ಟಿರ್ತವೆ? 100 ಅಂಕಗಳಿರ್ತವೆ. ಸಮಯ ಎಷ್ಟು? 3 ಗಂಟೆ 15 ನಿಮಿಷ ಅನ್ನೋದಿದೆ ಇಲ್ಲಿ. ಈ 3 ಗಂಟೆ 15 ನಿಮಿಷದಲ್ಲಿ 15 ನಿಮಿಷಗಳ ಕಾಲವನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನ ಓದಿಕೊಳ್ಳಲಿಕ್ಕೆ ಉಪಯೋಗಿಸ್ಕೋತೀವಿ. ಆ ಸಮಯದಲ್ಲೇ ನಾವೇನ್ ಮಾಡ್ಬೇಕು? ಈ ವಸ್ತುನಿಷ್ಠ ಪ್ರಶ್ನೆ ಅಂತ ಇರುತ್ತಲ್ವಾ, ಒಂದು ವಾಕ್ಯದ ಪ್ರಶ್ನೆ ಇರಬಹುದು, ಬಹು ಆಯ್ಕೆ ಪ್ರಶ್ನೆ ಇರಬಹುದು, ಅಥವಾ ಸಂಬಂಧೀಕರಿಸಿ ಬರೆಯುವಂಥದ್ದಿರ್ಬಹುದು, ಅಥವಾ ಅಲಂಕಾರ ಛಂದಸ್ಸಿನ ಬಗ್ಗೆ ಆಗ್ಲೇ ಸ್ವಲ್ಪ ಯೋಚನೆ ಮಾಡೋಕ್ಕೆ ನಮ್ಗೆ ಸಮಯ ಇರುವಂಥದ್ದು. ಆಗ ಯೋಚನೆ ಮಾಡಿದಾಗ ಮುಂದೆ ನಾನು ಕೊಟ್ಟಂತಹ ಸಮಯದಲ್ಲಿ ನಿಮ್ಗೆ ಅದನ್ನು ಬರೀಲಿಕ್ಕೆ ಈಸಿ ಆಗತ್ತೆ. ಗೊತ್ತಾಯ್ತಾ? 15 ನಿಮಿಷವನ್ನು ನಾವು ಈ ರೀತಿ ಉಪಯೋಗ ಮಾಡ್ಕೊಳ್ಳೋಣ. ಈಗ ನಾವು ನೋಡಿ, 3 ಗಂಟೆ ಅಂದ್ರೆ 180 ನಿಮಿಷಗಳು ನಮ್ಗೆ ಇರುವಂಥದ್ದು. 180 ನಿಮಿಷದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳಿರ್ತವೆ? 100 ಅಂಕದ 45 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರುತ್ತೆ. ಅದರಲ್ಲಿ ಯಾವ ರೀತಿ ಪ್ರಶ್ನೆ ಇರುತ್ತೆ? ವಸ್ತುನಿಷ್ಠ, ಅತಿ ಕಿರು ಉತ್ತರಗಳು, ದೀರ್ಘ ಉತ್ತರಗಳು ಇರುವಂತದ್ದು. ಹಾಗೂ ದೀರ್ಘ ಉತ್ತರದಲ್ಲಿ ನಮ್ಗೆ 2 ಅಂಕದ, 3 ಅಂಕದ, 4 ಅಂಕದ ಹಾಗೂ 5 ಅಂಕದ ಪ್ರಶ್ನೆಗಳು ಇರ್ತವೆ. ಆದ್ದರಿಂದ ಯಾವ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಬಹುದು ಎಂಬುದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ
ಪ್ರಶ್ನೆಗಳು, ಒಂದೊಂದು ಪ್ರಶ್ನೆಗೆ ಎಷ್ಟು ನಿಮಿಷಗಳನ್ನ ನಾನಿಲ್ಲಿ ಅಲಾಟ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ತಾ ಹೋಗಿ. ಮೊದಲನೇ ಮೇನಲ್ಲಿ ನಮ್ಗೆ ಬಹು ಆಯ್ಕೆ ಪ್ರಶ್ನೆಗಳು 6 ಇರುವಂತದ್ದು. ಅಲ್ಲಿ ನಾವು 6 ನಿಮಿಷಗಳನ್ನ ಉಪಯೋಗಿಸ್ಕೋಬಹುದು. ಕೆಲವರಿಗೆ 3 ನಿಮಿಷದಲ್ಲಿ ಆಗುವಂತದ್ದು ಇರುತ್ತೆ. ಆದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡೋದ್ರಿಂದ 6 ನಿಮಿಷ ಅಂತ ನಾನಿಲ್ಲಿ ಇಟ್ಟಿರುವಂತದ್ದು. ಹಾಗೆ 2ನೇ ಪ್ರಶ್ನೆ ಯಾವುದು? ಸಂಬಂಧೀಕರಿಸಿ ಬರೆಯುವಂತದ್ದು. ಆಗ 4 ಪ್ರಶ್ನೆ ಇರ್ತವೆ. ಅಲ್ಲಿ 4 ನಿಮಿಷಗಳನ್ನ ನಾವು ತೆಗೆದುಕೋಬಹುದು. ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ಉತ್ತರಿಸುವಾಗ 7 ಪ್ರಶ್ನೆಗಳಿರ್ತವೆ. ಅಲ್ಲಿ 10 ನಿಮಿಷಗಳ ಅವಧಿಯನ್ನ ನಾವು ಉಪಯೋಗಿಸ್ಕೋಬಹುದು. ಹಾಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ 10 ಪ್ರಶ್ನೆಗಳಿಗೆ ನಾವು 25 ನಿಮಿಷಗಳನ್ನ ತೆಗೆದುಕೋಬಹುದು. ಮುಂದಿನ ಭಾಗದಲ್ಲಿ ನೋಡಿ, ಕವಿ ಲೇಖಕರ ಪರಿಚಯದಲ್ಲಿ ನಮ್ಗೆ 2 ಕವಿ ಅಥವಾ ಲೇಖಕರು ಇಬ್ರು ಇರ್ತಾರೆ. ಅಲ್ಲಿ ನಾವು 10 ನಿಮಿಷಗಳನ್ನ ತೆಗೆದುಕೋಬಹುದು ಬರೀಲಿಕ್ಕೆ. ಹಾಗೆ 6ನೇ ಮೇನಲ್ಲಿ ಛಂದಸ್ಸಿನ ಪ್ರಶ್ನೆ ಬರ್ತಾ ಇದೆ. ಛಂದಸ್ಸಿನ ಪ್ರಶ್ನೆಯಲ್ಲಿ ನಮ್ಗೆ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಛಂದಸ್ಸನ್ನ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಬರಿಬೇಕಾಗತ್ತೆ. ಆದ್ರಿಂದ ಅಲ್ಲಿ 4 ನಿಮಿಷದ ಅವಧಿಯನ್ನ ನಾನು ತಗೊಂಡಿರುವಂತದ್ದು. ಹಾಗೆ 7ನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ ಯಾವ್ದಾಗಿರುತ್ತೆ ಇಲ್ಲಿ? ಅಲಂಕಾರದ ಪ್ರಶ್ನೆ ಆಗಿರುತ್ತೆ. ಅಲ್ಲಿಯೂ ಸಹ ಒಂದೇ ಪ್ರಶ್ನೆ ಇರುತ್ತೆ. ಅಲ್ಲಿಯೂ ನಾವು ಅಲಂಕಾರವನ್ನ ಲಕ್ಷಣದೊಂದಿಗೆ ಹೆಸರಿಸಿ ಸಮನ್ವಯಗೊಳಿಸುವಂತದ್ದಿರುತ್ತೆ. ಆದ್ದರಿಂದ 4 ನಿಮಿಷದ ಅವಧಿಯನ್ನ ನಾನಿಲ್ಲಿ ಇಟ್ಕೊಂಡಿರುವಂತದ್ದು. ಹಾಗೆ ನೆಕ್ಸ್ಟ್ ಭಾಗದಲ್ಲಿ ನೋಡಿ, ಗಾದೆ ವಿಸ್ತರಣೆ. ಇಲ್ಲಿ ಒಂದು ಗಾದೆಯನ್ನು ಬರೆಯುವಂತದ್ದು. ಇಲ್ಲಿ 8 ನಿಮಿಷದ ಅವಧಿಯನ್ನ ನಾನು ಇಟ್ಕೊಂಡಿರುವಂತದ್ದು. ಮುಂದಿನ ಭಾಗದಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯುವುದಂತ ಇದೆ. ಇಲ್ಲಿ ನಮ್ಗೆ 6 ಪ್ರಶ್ನೆಗಳಿರ್ತವೆ. ಅರ್ಧ ಗಂಟೆ ಅಂದ್ರೆ 30 ನಿಮಿಷದ ಅವಧಿಯನ್ನ ನಾನಿಲ್ಲಿ ಇಟ್ಕೊಂಡಿರುವಂತದ್ದು. ಹಾಗೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದಕ್ಕೆ ಒಂದು ಪದ್ಯ ಇರುತ್ತೆ, 6 ನಿಮಿಷದ ಅವಧಿ. ಹಾಗೆ ಮುಂದಿನ ಭಾಗದಲ್ಲಿ ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಬರೆಯುವಂತದ್ದು. ಒಂದು ಪ್ರಶ್ನೆ ಇರುತ್ತೆ, ಅಲ್ಲಿ 11 ನಿಮಿಷ ಆಯ್ಕೆ, ಸಾರಾಂಶ, ಮೌಲ್ಯವನ್ನೆಲ್ಲ ಬರೆಯೋದ್ರಿಂದ ಅಲ್ಲಿ 11 ನಿಮಿಷಗಳ ಅವಧಿ. ಹಾಗೆ 8-10 ವಾಕ್ಯದಲ್ಲಿ ಉತ್ತರ ಬರೆಯುವಂತದ್ದು 2 ಪ್ರಶ್ನೆಗಳಿರ್ತವೆ. ಒಂದು ಗದ್ಯದಿಂದ, ಇನ್ನೊಂದು ಪದ್ಯದಿಂದ. ಆದ್ರಿಂದ ಅಲ್ಲಿ ಒಂದೊಂದಕ್ಕೆ 10 ನಿಮಿಷ ಅಂತೇಳಿ 20 ನಿಮಿಷಗಳ ಅವಧಿಯನ್ನು ಇಲ್ಲಿ ಇಟ್ಟಿರುವಂತದ್ದು. ಹಾಗೆ ಮುಂದಿನ ಭಾಗದಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರೆಯುವಂತದ್ದು. ನಮ್ಗೆ ಓದ್ಲಿಕ್ಕೆ ಒಂದು 2 ನಿಮಿಷ ತಗೊಂಡಾಗ 6 ನಿಮಿಷದಲ್ಲಿ ನಾವು 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬಹುದು. ಮುಂದಿನ ಭಾಗದಲ್ಲಿ ಪತ್ರಲೇಖನದ ಪ್ರಶ್ನೆ ಒಂದೇ ಪ್ರಶ್ನೆ ಇರುತ್ತೆ. ಇಲ್ಲಿ 15 ನಿಮಿಷವನ್ನ ಕೊಟ್ಟಿದ್ದೀನಿ. 15 ನಿಮಿಷ ಬೇಕು ಅಂತೇಳಿ ಇರಲ್ಲ. ಅಲ್ಲಿರುವಂತ 5 ನಿಮಿಷವನ್ನ ನಾವು ಪ್ರಬಂಧಕ್ಕೂ ಸಹ ಉಪಯೋಗಿಸ್ಕೋಬಹುದು. 10 ನಿಮಿಷ ತಗೊಂಡಾಗ ಇಲ್ಲಿ ಪ್ರಬಂಧಕ್ಕೆ ನಾವು ಉಪಯೋಗಿಸ್ಕೋಬಹುದು. ಪ್ರಬಂಧಕ್ಕೆ ನಮ್ಗೆ 15 ನಿಮಿಷ ಇದೆ. ಒಟ್ಟು ಇವಾಗ ನಾವು ಎಷ್ಟು 180 ನಿಮಿಷದಲ್ಲಿ 176 ನಿಮಿಷಗಳನ್ನ ಮುಗಿಸಿದೀವಿ. ಕೊನೆಯ 4 ನಿಮಿಷ ಇರ್ತವೆ ನಮ್ಗೆ ಇಲ್ಲಿ. ಆ ಕೊನೆಯ 4 ನಿಮಿಷದ ಕಾಲಾವಧಿಯಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ಬರೆದ ನಂತರ ಎಲ್ಲ ಉತ್ತರವನ್ನು ಒಂದು ಸಲ ನಾವು ಓದ್ಕೊಳ್ಳಿಕ್ಕೆ ಏನಾದ್ರೂ ತಪ್ಪಾಗಿದ್ಯಾ ಅಥವಾ ಯಾವ್ದಾದ್ರು ತಪ್ಪಿದ್ರೆ ಯೋಚನೆ ಮಾಡೋದಕ್ಕೆ ಆ 4 ನಿಮಿಷಗಳ ಅವಧಿ ಇರುತ್ತೆ. ಇದಿಷ್ಟು ನಮ್ಗೆ ಪ್ರಥಮ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಒಂದು ಸಮಯವಾಗಿರುತ್ತೆ. ಇಷ್ಟು ಸಮಯದಲ್ಲಿ ನಾವು ಇದನ್ನ ಬರಿಬೇಕಾಗಿರುವಂತದ್ದು. ಹಾಗೆ ಮುಂದಿನದಾಗಿ ಯಾವ್ದು ನೋಡೋಣ? ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಪ್ರಯೋಜನ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಅಂಕಗಳು 80, ಸಮಯ 3 ಗಂಟೆ. ಈ 3 ಗಂಟೆ ಸಮಯದಲ್ಲಿ ನಮ್ಗೆ ಅದರಲ್ಲಿ 15 ನಿಮಿಷದ ಕಾಲಾವಧಿ ಯಾವ್ದಿರುತ್ತೆ? ಪ್ರಶ್ನೆ ಪತ್ರಿಕೆಗಳನ್ನ ಓದಿಕೊಳ್ಳುವಂತಹ ಕಾಲಾವಧಿಯಲ್ಲಿ ಇರುವಂತದ್ದು. ಆ 15 ನಿಮಿಷದ ಕಾಲಾವಧಿಯಲ್ಲಿ ನಾನು ಏನು ಪ್ರಥಮ ಭಾಷಾ ಕನ್ನಡದವ್ರಿಗೆ ಹೇಳಿದ್ನೋ ಅದೇ ರೀತಿಯಾಗಿ ನಾವು 8 ಬಹು ಆಯ್ಕೆ ಪ್ರಶ್ನೆಗಳನ್ನ, ಹಾಗೆ ಸಂಬಂಧೀಕರಿಸಿ ಬರೆಯುವಂತದ್ದು, ಒಂದು ವಾಕ್ಯದ ಪ್ರಶ್ನೆಗಳನ್ನ ಆ ಸಮಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುವಂತದ್ದು ಆ 15 ನಿಮಿಷದಲ್ಲಿ. ಅಂದ್ರೆ ಇಲ್ಲಿ 2 ಗಂಟೆ 45 ನಿಮಿಷಗಳು ನಮ್ಗೆ ಇರ್ತವೆ. ಅಂದ್ರೆ ಆ 15 ನಿಮಿಷವನ್ನು ಬಿಟ್ಟು, ಅಂದ್ರೆ ಒಟ್ಟು 3 ಗಂಟೆಯಲ್ಲಿ 2 ಗಂಟೆ 45 ನಿಮಿಷ ನಮಗೆ ಬರೀಲಿಕ್ಕಿರುವಂತದ್ದು, 15 ನಿಮಿಷಗಳು ನಮ್ಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲಿಕ್ಕೆ ಇರುವಂತಹ ಕಾಲಾವಕಾಶ. ಇಲ್ಲಿ 2 ಗಂಟೆ 45 ನಿಮಿಷಗಳು ಅಂದ್ರೆ ಎಷ್ಟು? 165 ನಿಮಿಷಗಳು. 2 ಗಂಟೆ 45 ನಿಮಿಷಗಳು ಅಂದ್ರೆ 165 ನಿಮಿಷಗಳು. ಈ 165 ನಿಮಿಷದಲ್ಲಿ 80 ಅಂಕಗಳ 38 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗತ್ತೆ. ಅದರಲ್ಲಿಯೂ ಸಹ ನಮ್ಗೆ ವಸ್ತುನಿಷ್ಠ ಪ್ರಶ್ನೆ, ಅತಿ ಕಿರು ಉತ್ತರಗಳು, ದೀರ್ಘ ಉತ್ತರ ಇರ್ತವೆ. ಹಾಗೂ ದೀರ್ಘ ಉತ್ತರದಲ್ಲಿ 2 ಅಂಕ, 3 ಅಂಕ, 4 ಅಂಕ ಹಾಗೂ 5 ಅಂಕದ ಪ್ರಶ್ನೆಗಳು ಇರ್ತವೆ. ಆದ್ದರಿಂದ ನಾವು ಇಲ್ಲಿಯೂ ಸಹ ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನು ನಿಗದಿಪಡಿಸ್ಕೋಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಶ್ನೆಗಳು, ಸಮಯ. ಇಲ್ಲಿ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆ. ಎಷ್ಟು ಪ್ರಶ್ನೆ ಇದೆ? 8 ಪ್ರಶ್ನೆ ಇದೆ. 8 ಪ್ರಶ್ನೆಗೆ 8 ನಿಮಿಷಗಳು.
ಸಂಬಂಧಿ ಪದವನ್ನು ಬರೆಯುವಂತದ್ದು 4 ಪ್ರಶ್ನೆ ಇದೆ. 4 ಪ್ರಶ್ನೆಗೆ 4 ನಿಮಿಷಗಳು. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂತದ್ದು 4 ಪ್ರಶ್ನೆ ಇರುತ್ತೆ. ಅಲ್ಲಿ 6 ನಿಮಿಷದ ಸಮಯವನ್ನ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ 3, 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು 8 ಪ್ರಶ್ನೆ ಇರ್ತವೆ. ಅಲ್ಲಿ ನಾವು 25 ನಿಮಿಷಗಳನ್ನ ಕೊಟ್ಟಿರುವಂತದ್ದು. ಸಂದರ್ಭ ಮತ್ತು ಸ್ವಾರಸ್ಯ ಬರೆಯೋದಕ್ಕೆ 2 ಪ್ರಶ್ನೆ ಇದ್ರೂನು ಅಲ್ಲಿ 10 ನಿಮಿಷವನ್ನ ನಮ್ಗೆ ನೀಡಿರುವಂತದ್ದು ಬರೀಲಿಕ್ಕಾಗಿ. 5 ಮತ್ತು 6 ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ 4 ಪ್ರಶ್ನೆಗಳಿರ್ತವೆ. ಅಲ್ಲಿ ಒಂದೊಂದು ಪ್ರಶ್ನೆಗೂ 5 ನಿಮಿಷದಂತೆ 30 ನಿಮಿಷಗಳ ಅವಧಿಯನ್ನ ಅಂದ್ರೆ ಅರ್ಧ ಗಂಟೆಯ ಅವಧಿಯನ್ನ ನಾವು 5, 6 ವಾಕ್ಯದ ಪ್ರಶ್ನೆಗೆ ಉಪಯೋಗಿಸ್ಕೋಬಹುದು ವಿದ್ಯಾರ್ಥಿಗಳೇ. ಹಾಗೆ ನೋಡಿ ಕವಿ ಮತ್ತು ಲೇಖಕರ ಪರಿಚಯ ನಮ್ಗೆ 2 ಇರೋದ್ರಿಂದ ಅಲ್ಲಿ 10 ನಿಮಿಷದ ಅವಧಿಯನ್ನ ಕೊಟ್ಟಿರುವಂತದ್ದು. ಒಂದೊಂದು ಕವಿ ಅಥವಾ ಲೇಖಕರಿಗೆ 5 ನಿಮಿಷದ ಅವಧಿ. ಗಾದೆ ವಿಸ್ತರಣೆ ಒಂದಿರುತ್ತೆ, ಅದಕ್ಕೂ ಸಹ 10 ನಿಮಿಷ. ಆಮೇಲೆ ನೋಡಿ ಇಲ್ಲಿ 8, 10 ವಾಕ್ಯಗಳಲ್ಲಿ ಉತ್ತರ ಬರೆಯೋದಿರುತ್ತೆ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, ಅದಕ್ಕೆ 15 ನಿಮಿಷದ ಕಾಲಾವಧಿ. ಹಾಗೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದು. ಕೆಲವೊಂದು ಪದ್ಯ ನಮ್ಗೆ ತುಂಬಾ ಈಸಿ ಇರುತ್ತೆ. ಚಿಕ್ಕ ಪದ್ಯ ಇರುತ್ತೆ. ಅವಾಗ ಅಲ್ಲಿ ನಾವು ಒಂದೇ ಪದ್ಯ ಬರೆಯುವಂತದ್ದು. 5 ನಿಮಿಷನೂ ಬೇಕಾಗಿರಲ್ಲ. 3 ನಿಮಿಷ ನಮ್ಗೆ ಸಾಕಾಗತ್ತೆ. ಆದ್ರೂ ಇಲ್ಲಿ 5 ನಿಮಿಷದ ಅವಧಿಯನ್ನು ನಿಮ್ಗೆ ನೀಡಿರುವಂತದ್ದು. ಹಾಗೆ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರೆಯುವುದು. ಇಲ್ಲಿ 4 ಪ್ರಶ್ನೆಗಳಿರ್ತವೆ. 8 ನಿಮಿಷ ಇದೆ. ನಾವು 2, 3 ನಿಮಿಷ ಓದ್ಲಿಕ್ಕೆ ಉಪಯೋಗಿಸ್ಕೊಂಡ್ರು 5 ನಿಮಿಷದಲ್ಲಿ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. ಇಲ್ಲಿ ಪ್ರಬಂಧ ರಚನೆಗೆ ಒಂದೇ ಪ್ರಬಂಧ ಬರೆಯುವಂತದ್ದು 15 ನಿಮಿಷ ಇರುತ್ತೆ. ಪತ್ರ ಲೇಖನಕ್ಕೆ 15 ನಿಮಿಷ ಇರುತ್ತೆ. ಹಾಗೆ ಪ್ರಥಮ ಭಾಷಾ ಕನ್ನಡದವ್ರಿಗೆ ಹೇಳಿದ ಹಾಗೇನೆ ಇಲ್ಲಿ 5 ನಿಮಿಷವನ್ನ ನಾವು ಪ್ರಬಂಧಕ್ಕೂ ಸಹ ಇಲ್ಲಿ ಉಪಯೋಗಿಸ್ಕೋಬಹುದು. ಇದೆಲ್ಲ ಬರ್ದಾದ ನಂತರ ನಮ್ಗೆ ಕೊನೆಯದಾಗಿ 4 ನಿಮಿಷ ಉಳ್ಕೊಳ್ಳುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದ ನಂತರ ಆ ಉತ್ತರವನ್ನು ಒಂದು ಸಲ ನೋಡ್ಕೊಳ್ಳಿಕ್ಕೆ ನಮ್ಗೆ 4 ನಿಮಿಷದ ಅವಧಿ. ಇದೆಲ್ಲವನ್ನು ನಾವು ಎಕ್ಸಾಮ್ ದಿನ ಯೋಚನೆ ಮಾಡೋದಲ್ಲ ವಿದ್ಯಾರ್ಥಿಗಳೇ. ಈಗ ನಿಮ್ಗೆ ಎಕ್ಸಾಮ್ ಪ್ರಿಪರೇಟರಿಗಳನ್ನೆಲ್ಲ ಬರ್ದಿದ್ದೀರಾ. ಅವಾಗ ನಿಮ್ಗೆ ಸಮಯದ ಅಭಾವ ಇರೋದೆಲ್ಲ ಗೊತ್ತಾಗ್ತಾ ಇಲ್ಲ. ಏನು ನನ್ಗೆ ಈ ಪ್ರಶ್ನೆ ಬರೆಯಕ್ಕಾಗಿಲ್ಲ, ಅದು ಬರೆಯಕ್ಕಾಗಿಲ್ಲ, ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀರಲ್ವಾ. ಈಗ ನೀವು ಮನೆಯಲ್ಲಿ ಓದ್ತಾ ಇರುವಾಗ 3 ಗಂಟೆಯ ಅವಧಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಕೂತ್ಕೊಂಡು ನೀವು ಅಲ್ಲಿ ಸಮಯವನ್ನ ಇಟ್ಕೊಂಡು ಬರಿತಾ ಹೋದಾಗ ಆವಾಗ ನಿಮ್ಗೆ ಒಂದು ಅಂದಾಜ್ ಬರುತ್ತೆ. ನಾವು ಮಾಡ್ಬೋದು, ಮುಗಿಸ್ಬೋದು ಅನ್ನೋದು. ಎಕ್ಸಾಮ್ ದಿನ ನಿಮ್ಗೆ ಅಲ್ಲಿ ವಾಚ್ ಇಟ್ಕೊಂಡು ವಾಚ್ ನೋಡ್ತಾ ಕೂತ್ಕೊಳ್ಳಿ ಅಂತ ಹೇಳೋದಲ್ಲ. ಆ ಒಂದು ಸಮಯದ ಒಳಗಡೆ ನೀವು ರೆಡಿ ಆಗೋ ತರ ನೀವು ಅದನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಈ ಸಮಯದಲ್ಲಿ ನೀವು ಇದನ್ನ ಓದ್ಕೊಂಡು ರೆಡಿ ಆಗ್ಬೇಕು ಅನ್ನೋದಕ್ಕೆ ನಾನು ಕೊಟ್ಟಿರುವಂತದ್ದು. ಎಕ್ಸಾಮ್ ಸಮಯದಲ್ಲಿ 4 ನಿಮಿಷನ 5 ನಿಮಿಷ ನೋಡೋದಲ್ಲ. ಈಗ ಇರುವಂತ ಉಳಿದ ದಿನಗಳಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಬರೀಲಿಕ್ಕಾಗತ್ತೆ. 100 ಅಂಕಕ್ಕೆ 100 ಅಂಕ ಪ್ರಥಮ ಭಾಷಾ ವಿದ್ಯಾರ್ಥಿಗಳಿಗೆ ಹಾಗೂ 80 ಅಂಕದ ಪ್ರಶ್ನೆ ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ 80 ಅಂಕಕ್ಕೆ 80 ಅಂಕಗಳನ್ನ ರೈಟಿಂಗ್ ಅಲ್ಲಿ ಲಿಖಿತದಲ್ಲಿ ನಾವು ಬರೀಲಿಕ್ಕೆ ಸಾಧ್ಯ ಆಗತ್ತೆ ವಿದ್ಯಾರ್ಥಿಗಳೇ. ಇದರ ಪ್ರಯೋಜನವನ್ನ ನೀವು ಪಡ್ಕೋತೀರಾ ಅನ್ನುವಂತ ಭರವಸೆ ಇದೆ ನನಗೆ. ಪ್ರಯೋಜನವನ್ನು ಪಡೆದುಕೊಂಡು ಒಳ್ಳೆಯ ಅಂಕಗಳನ್ನ ಪಡೆಯಿರಿ ಅಂತ ಹಾರೈಸ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು.